ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಕನ್ಯಾ ರಾಶಿ. ನಮಸ್ಕಾರ ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಕಷ್ಟಗಳು, ಮನಸ್ಸಿನ ನೋವುಗಳು, ಅವಮಾನಗಳು ಮತ್ತು ನಿರಾಸೆಗಳ ಕಾಲ ಈಗ ನಿಧಾನವಾಗಿ ಅಂತ್ಯಗೊಳ್ಳುವ ಸಮಯ ಬಂದಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾರಿಗೂ ಹೇಳಲಾಗದ ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಬದುಕುತ್ತಿದ್ದೀರಿ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರು, ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದವರು, ನಿಮ್ಮ ಹಿಂದೆ ಮಾತನಾಡಿದವರು ಮತ್ತು ನಿಮ್ಮ ಪ್ರಯತ್ನಗಳನ್ನು ಕಡೆಗಣಿಸಿದವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವನ್ನುಂಟು ಮಾಡಿದ್ದಾರೆ. ಆದರೆ ಜೂನ್ ತಿಂಗಳು ನಿಮಗೆ ಒಂದು ಹೊಸ ಆಶಾಕಿರಣವನ್ನು ತರುತ್ತಿದೆ. ನೀವು ಸುರಿಸಿದ ಕಣ್ಣೀರು ವ್ಯರ್ಥವಾಗಿಲ್ಲ ಎಂಬುದನ್ನು ಈ ತಿಂಗಳು ಸಾಬೀತುಪಡಿಸಲಿದೆ. ನೀವು ಮೌನವಾಗಿ ಸಹಿಸಿಕೊಂಡ ಪ್ರತಿಯೊಂದು ನೋವಿಗೂ ದೇವರು ಉತ್ತರ ನೀಡುವ ಸಮಯ ಈಗ ಹತ್ತಿರವಾಗುತ್ತಿದೆ. ನಿಮ್ಮ ವಿರುದ್ಧ ನಿಂತವರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ಬರಲಿವೆ. ಕೆಲಸದ ಕ್ಷೇತ್ರದಲ್ಲಿ ಇದುವರೆಗೆ ಸಿಗದ ಮಾನ್ಯತೆ ಮತ್ತು ಗೌರವ ನಿಮಗೆ ದೊರೆಯುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ಉತ್ತಮ ಬೆಳವಣಿಗೆ ಕಾಣಬಹುದು. ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಮರಳಿ ಬರಲಿದೆ. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಮಾತಿಗೆ ಬೆಲೆ ಸಿಗಲು ಆರಂಭವಾಗುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಕೂಡ ನಿಮ್ಮ ನಿಜವಾದ ಮೌಲ್ಯವನ್ನು ಅರಿತುಕೊಳ್ಳುವ ಸಮಯ ಬರುತ್ತದೆ ಫ್ರೆಂಡ್ಸ್. ಪ್ರೀತಿಯ ವಿಷಯದಲ್ಲಿಯೂ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು. ಒಂಟಿತನದಿಂದ ಬಳಲುತ್ತಿದ್ದವರಿಗೆ ಹೊಸ ಸಂಬಂಧಗಳು ಅಥವಾ ಹಳೆಯ ಸಂಬಂಧಗಳಲ್ಲಿ ಸುಧಾರಣೆ ಕಾಣಬಹುದು. ಈ ತಿಂಗಳು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ, ಯಾರೇ ನಿಮ್ಮನ್ನು ನೋಯಿಸಿದರೂ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಶ್ರಮವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ನಿಮ್ಮ ಗುರಿಯತ್ತ ಹೆಜ್ಜೆ ಇಡುತ್ತಿದ್ದರೆ ವಿಶ್ವವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಈ ಜೂನ್ ತಿಂಗಳು ನಿಮಗೆ ನಾನು ಸೋತಿಲ್ಲ, ನಾನು ಇನ್ನೂ ಹೋರಾಡುತ್ತಿದ್ದೇನೆ ಎಂಬ ಸಂದೇಶವನ್ನು ನೀಡಲಿದೆ. ನಿಮ್ಮ ಬದುಕಿನಲ್ಲಿ ಆಗುವ ಕೆಲವು ಘಟನೆಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಹೊಸ ಅವಕಾಶಗಳು, ಹೊಸ ಪರಿಚಯಗಳು ಮತ್ತು ಹೊಸ ಆರಂಭಗಳು ನಿಮ್ಮ ಜೀವನಕ್ಕೆ ಬರಬಹುದು. ಇದುವರೆಗೆ ನಿಮ್ಮನ್ನು ತಡೆಯುತ್ತಿದ್ದ ಅಡೆತಡೆಗಳು ಒಂದೊಂದಾಗಿ ದೂರವಾಗಲಿವೆ. ನಿಮ್ಮ ಹೃದಯದಲ್ಲಿ ಇದ್ದ ಭಯ, ಆತಂಕ ಮತ್ತು ನಿರಾಸೆ ಕಡಿಮೆಯಾಗುತ್ತದೆ. ನೀವು ಮತ್ತೆ ನಗಲು ಆರಂಭಿಸುತ್ತೀರಿ. ನಿಮ್ಮ ಕನಸುಗಳನ್ನು ಸಾಧಿಸುವ ಶಕ್ತಿ ನಿಮ್ಮೊಳಗೆ ಇದೆ ಎಂಬ ಅರಿವು ನಿಮಗೆ ಮೂಡುತ್ತದೆ. ನೆನಪಿಡಿ ಕನ್ಯಾ ರಾಶಿಯವರೇ, ಕತ್ತಲೆ ಎಷ್ಟು ಗಾಢವಾಗಿದ್ದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಯಶಸ್ಸನ್ನು ಯಾರೂ ಶಾಶ್ವತವಾಗಿ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಸಮಯ ಬರುತ್ತಿದೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಈಗ ಹಿಂದಿರುಗಿ ನೋಡುವ ಸಮಯವಲ್ಲ, ಮುಂದೆ ಸಾಗುವ ಸಮಯ. ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಡಿ. ದೇವರ ಮೇಲೆ ವಿಶ್ವಾಸ ಇಡಿ. ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಗಬಹುದು. ನೀವು ಕಳೆದುಕೊಂಡ ಗೌರವ ಮರಳಿ ಸಿಗಬಹುದು. ನೀವು ನಿರೀಕ್ಷಿಸಿದ್ದ ಸಂತೋಷ ನಿಮ್ಮ ಮನೆ ಬಾಗಿಲು ತಟ್ಟಬಹುದು. ಮತ್ತು ನಿಮ್ಮನ್ನು ಕೀಳಾಗಿ ನೋಡಿದವರು ನಿಮ್ಮ ಸಾಧನೆಗೆ ಚಪ್ಪಾಳೆ ತಟ್ಟುವ ದಿನಗಳು ದೂರದಲ್ಲಿಲ್ಲ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ, ನಿರಾಶರಾಗಬೇಡಿ, ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಏಕೆಂದರೆ ಈ ಜೂನ್ ತಿಂಗಳು ಕನ್ಯಾ ರಾಶಿಯವರಿಗೆ ಆಶೀರ್ವಾದ, ಅವಕಾಶ, ಗೌರವ ಮತ್ತು ಯಶಸ್ಸಿನ ಹೊಸ ದಾರಿಯನ್ನು ತೆರೆದಿಡುವ ಶಕ್ತಿಶಾಲಿ ತಿಂಗಳುಗಳಾಗಲಿದೆ. ನಿಮ್ಮ ಜೀವನದ ಅತ್ಯುತ್ತಮ ದಿನಗಳು ಈಗ ನಿಧಾನವಾಗಿ ನಿಮ್ಮತ್ತ ಬರುತ್ತಿವೆ. ಕನ್ಯಾ ರಾಶಿಯವರೇ, ಇಂದಿನ ಭವಿಷ್ಯದಲ್ಲಿ ತಿಳಿಸಿದ ವಿಷಯಗಳು ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ತುಂಬಲಿ ಎಂದು ಹಾರೈಸುತ್ತೇನೆ. ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ.
ನಿಮ್ಮ ಸಮಯ ಬದಲಾಗುತ್ತಿದೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ದಿನಗಳು ಹತ್ತಿರವಾಗುತ್ತಿವೆ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ವಿಶ್ವಾಸ ಇಡಿ ಮತ್ತು ಯಾವ ಪರಿಸ್ಥಿತಿಯಲ್ಲೂ ಮುಂದೆ ಸಾಗುತ್ತೀರಿ. ಇಂದು ನಿಮ್ಮ ಕಣ್ಣೀರಾಗಿರುವುದು ನಾಳೆ ನಿಮ್ಮ ಸಂತೋಷದ ಕಾರಣವಾಗಬಹುದು. ಆದ್ದರಿಂದ ನಿರಾಶೆಗೆ ಜಾಗ ಕೊಡದೆ ಹೊಸ ಕನಸುಗಳೊಂದಿಗೆ ಹೊಸ ದಿನವನ್ನು ಸ್ವಾಗತಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ರಾಶಿ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ತುಂಬಿರಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.